ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಯಾರೆಲ್ಲ ಡಿಪ್ಲೊಮೊ CETಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೀರಾ, ಈಗ ಆಲ್ರೆಡಿ ಎಕ್ಸಾಮ್ ಯಾವಾಗ ಅಂತ ಹೇಳಿ ಗೊತ್ತಾಗಿರುತ್ತೆ. ಅದೇ ರೀತಿ ಅಪ್ಲಿಕೇಶನ್ನ ಹಾಕಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಒಂದು ಅಪ್ಡೇಟ್ ಅಂತ ಹೇಳೋದಾದರೆ, ಇನ್ನು ಡಿಪ್ಲೊಮೊ CETಗೆ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಲಿಕ್ಕೆ ಅಂತ ಹೇಳಿ ಅಫಿಷಿಯಲ್ ವೆಬ್ಸೈಟಲ್ಲಿ ಆಲ್ರೆಡಿ ಲಿಂಕ್ ಆ್ಯಕ್ಟಿವೇಟ್ ಆಗಿದೆ. ಯಾರೆಲ್ಲ ಇನ್ನೂ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಮತ್ತು ಈ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಅಂತ ನೋಡೋದಾದರೆ, ಡಿಪ್ಲೊಮೊ CET ಎಕ್ಸಾಮ್ನ ಯಾರೆಲ್ಲ ಬರೀತಿದ್ದೀರಾ, ಆ ಎಕ್ಸಾಮ್ ಹಾಲಲ್ಲಿ ಯಾವ ರೀತಿ ಟೈಮಿಂಗ್ಸ್ ಇರುತ್ತೆ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ನೀವು ಎಕ್ಸಾಮನ್ನು ಫಸ್ಟ್ ಟೈಮ್ ಬರೀತಿರ್ತೀರಾ ಅಲ್ವಾ. ಸೊ ವಿದ್ಯಾರ್ಥಿಗಳು ಈ ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಅಲ್ಲಿ ಏನಾಗ್ತಿದೆ ಅಂತ ಹೇಳಿ ಒಂದು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಡಿಪ್ಲೊಮೊ CET ಹೇಗಿರುತ್ತೆ, ಟೈಮಿಂಗ್ಸ್ ಏನು, ಬೆಲ್ ಯಾವ ರೀತಿ ಆಗುತ್ತೆ, ಈ ಎಲ್ಲ ವಿವರಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಡಿಪ್ಲೊಮೊ CET ಬಂದು 31ನೇ ತಾರೀಕು ಮೇ ಶನಿವಾರ ನಡೀತಾ ಇದೆ. ಅದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಸಹ ಎಕ್ಸಾಮ್ ಟೈಮಿಂಗ್ಸ್ ಇರುತ್ತೆ. ಇನ್ನು 100 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ. ನೀವು ಅದನ್ನು ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಿದ್ದೀರಾ. ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗೋದು 2 ಗಂಟೆಗೆ ಆದ್ರೂ ಸಹ ಮೊದಲನೇ ಬೆಲ್ಲು 1:40ಕ್ಕೆ ಮಾಡ್ತಾರೆ. ಅಂದರೆ ಎಕ್ಸಾಮ್ 2 ಗಂಟೆಗೆ ಸ್ಟಾರ್ಟ್ ಆದರೂ ನೀವೆಲ್ಲ ಹೋಗಿ ಕೂತ್ಕೊಂಡು ನಿಮ್ಮ ಆಲ್ ಟಿಕೆಟ್ ಏನಿದೆ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಬೇಕಲ್ವ. ಅದಕ್ಕೆ ನೀವು ಎಕ್ಸಾಮ್ ಸೆಂಟರ್ ಏನಿದೆ ಅರ್ಲಿಯಾಗಿಯೇ ಹೋಗಿರಬೇಕು. 2 ಗಂಟೆಗಲ್ವ ಎಕ್ಸಾಮು ಅಂತ ಹೇಳಿ ಲೇಟ್ ಮಾಡೋಕ್ಕೆ ಹೋಗಬೇಡಿ. ಮಧ್ಯಾಹ್ನ 1:40ಕ್ಕೆ ಮೊದಲನೇ ಬೆಲ್ ಆಗುತ್ತೆ. ನೀವು ಒಳಗಡೆ ಹೋಗಿ ಕೂತ್ಕೊಳ್ಳುವಂಥ ಟೈಮ್ ಅದು. ನಿಮ್ಮ ಹಾಲ್ ಟಿಕೆಟನ್ನೆಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಮತ್ತು ಎಲ್ಲ ಮಕ್ಕಳು ಸಹ ಆ ನಂಬರಲ್ಲಿ ಹೋಗಿ ಕೂತ್ಕೊಳ್ತಿದ್ದ ಹಾಗೆಯೇ ಅಲ್ಲಿ ಯಾರು ಇನ್ವಿಜಿಲೇಟರ್ ಇದೆ ಅವರು ನಿಮ್ಮ ಹಾಲ್ ಟಿಕೆಟನ್ನೆಲ್ಲ ನೋಡಿ ಸೈನ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ OMR ಶೀಟನ್ನು ಕೊಟ್ಟು ಅಲ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಎಕ್ಸಾಮ್ ಸೆಟ್ಟನ್ನು ಅರ್ಲಿಯಾಗಿ ಹೋಗಿ, ಎಕ್ಸಾಮು 2 ಗಂಟೆಗೇ ಆದ್ರೂ ಕೆಲವೊಂದು ಪ್ರೊಸೀಜರ್ ಇರುತ್ತೆ, ಅದನ್ನೆಲ್ಲ ಮಾಡಬೇಕಾಗತ್ತೆ. ಅದಕ್ಕೆ ಅರ್ಲಿಯಾಗಿ ಎಕ್ಸಾಮ್ ಸೆಂಟರ್ಗೆ ಹೋಗಿ. ಇನ್ನು ಇದನ್ನೆಲ್ಲ ಮಾಡೋಕ್ಕೆ ನಿಮಗೆ 10 ನಿಮಿಷ ಟೈಮ್ ಕೊಡ್ತಾರೆ. ಮತ್ತು 2ನೇ ಬೆಲ್ಲು 1:50ಕ್ಕೆ ಬೆಲ್ ಆಗುತ್ತೆ. ಸೊ ಈ ಬೆಲ್ ಆಗ್ತಿದ್ದ ಹಾಗೆಯೇ ಅಲ್ಲಿ ಪ್ರತಿಯೊಂದು ಎಕ್ಸಾಮ್ ರೂಮ್ಗೂ ಸಹ ಏನು ಪೇಪರ್ ಇರುತ್ತೆ, ಕ್ವೆಶನ್ ಪೇಪರು, ಅದನ್ನೆಲ್ಲ ತಂದು ಕೊಡ್ತಾರೆ. ಅದರಲ್ಲಿ ಎಲ್ಲ ಕ್ವೆಶನ್ ಪೇಪರು ಸಹ ಸೀಲ್ ಆಗಿರುತ್ತೆ. ಇನ್ನು ಅಲ್ಲಿ ಯಾರು ಇನ್ವಿಜಿಲೇಟರ್ ಇರ್ತಾರೆ ಆ ಕ್ವೆಶನ್ ಪೇಪರ್ನೆಲ್ಲ ಎಷ್ಟು ಬಂದಿದೆ ಏನು ಅಂತ ಹೇಳಿ ಎಲ್ಲನೂ ಸಹ ನೋಡ್ತಾರೆ. ಅದಾದಮೇಲೆ ನಿಮಗೆ ಅದನ್ನು 1:55ಕ್ಕೆ ನಿಮಗೆ ಆ ಕ್ವೆಶನ್ ಪೇಪರನ್ನು ಕೊಡ್ತಾರೆ. ನೀವು ಕ್ವೆಶನ್ ಪೇಪರನ್ನು ಈಸ್ಕೊಂಡಾಗ ಅದು ಸೀಲ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನೀವು ವೆರಿಫೈ ಮಾಡ್ಕೋಬೇಕು. ಇನ್ನು ಪ್ರತಿಯೊಂದು ಕ್ವೆಶನ್ ಪೇಪರ್ಗೂ ಸಹ ವರ್ಷನ್ ಕೋಡ್ ಇರುತ್ತೆ. ಯಾವ ವರ್ಷನ್ ಕೋಡ್ ಅಂತ ಹೇಳಿ ನಿಮ್ಮ OMR ಶೀಟ್ ಏನಿರುತ್ತೆ ಅದ್ರ ಮೇಲೆ ಬರೀಬೇಕಾಗಿರುತ್ತೆ. ಏಕೆಂದರೆ ಎಲ್ಲರಿಗೂ ಸೇಮ್ ಕ್ವೆಶನ್ ಪೇಪರ್ ಇರೋದಿಲ್ಲ. ಕ್ವೆಶನ್ ಪೇಪರಲ್ಲಿ ಸೇಮ್ ಕ್ವೆಶನ್ನೇ ಆದ್ರೂ ಸಹ ಬಟ್ ಆರ್ಡರು ಚೇಂಜ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಯಾವ ವರ್ಷನ್ ಕ್ವೆಶನ್ ಪೇಪರನ್ನು ಆನ್ಸರ್ ಮಾಡ್ತಿದ್ದೀರಾ ಅಂತ ಹೇಳಿ OMR ಶೀಟಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಇನ್ನು 3ನೇ ಬೆಲ್ಲು 2 ಗಂಟೆಗಾಗುತ್ತೆ. ನೀವು ಆವಾಗ ಕ್ವೆಶನ್ ಪೇಪರ್ ಏನಿರುತ್ತೆ ಬುಕ್ಲೆಟು ಅದೂ ಸಹ ಸೀಲ್ ಆಗಿರುತ್ತೆ. ಅದನ್ನು ಓಪನ್ ಮಾಡಿ ನಿಮಗೆ ಆನ್ಸರ್ ಮಾಡೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ. 3ನೇ ಬೆಲ್ಲು 2 ಗಂಟೆಗಾಗುತ್ತೆ. ಆವಾಗ ನೀವು ಆನ್ಸರ್ ಮಾಡಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬೋದು. ಇನ್ನು 4ನೇ ಬೆಲ್ಲು ಮತ್ತೆ 3 ಗಂಟೆಗೆ ಆಗುತ್ತೆ. ಇದು ಏನಪ್ಪ ಅಂತ ಅಂದರೆ ಟೈಮು ಎಷ್ಟಾಗಿದೆ, ಇನ್ನು ಎಷ್ಟು ಟೈಮ್ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು 4ನೇ ಬೆಲ್ ಮಾಡ್ತಾರೆ. ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗಿ 1 ಅವರ್ ಆದಮೇಲೆ 2 ಗಂಟೆಗೆ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಆನ್ಸರ್ನ ಮಾಡಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀರಾ. 4ನೇ ಬೆಲ್ಲು 3 ಗಂಟೆಗಾಗುತ್ತೆ. ಅದಾದಮೇಲೆ 5ನೇ ಬೆಲ್ಲು ಮತ್ತೆ 4 ಗಂಟೆಗಾಗುತ್ತೆ. ಅಂದರೆ ಇದು ನಿಮಗೆ ಟೈಮಿಂಗ್ಸ್ ಇನ್ನೆಷ್ಟು ಉಳಿದಿದೆ ಅಂತ ಹೇಳಿ ಗೊತ್ತಾಗಲಿ ಅಂತ ಹೇಳಿಬಿಟ್ಟು 5ನೇ ಬೆಲ್ಲನ್ನು ಮಾಡ್ತಾರೆ. ಮತ್ತು 5ನೇ ಬೆಲ್ಲು 4 ಗಂಟೆಗೆ ಆದರೆ 6ನೇ ಬೆಲ್ಲು 4:55ಕ್ಕೆ ಆಗುತ್ತೆ. ಅಂದರೆ ಇದು ಕೊನೆಯ ಬೆಲ್ ಆಗಿರುತ್ತೆ. ಅಂದರೆ 6ನೇ ಬೆಲ್ ಏನಪ್ಪ ಅಂತಂದರೆ ಇನ್ನು ಕೇವಲ 5 ನಿಮಿಷ ಉಳಿದಿದೆ. ನಮಗೆ ಕೊಟ್ಟಿರುವಂತಹ 3 ಗಂಟೆಯಲ್ಲಿ ಕೇವಲ 5 ನಿಮಿಷ ಉಳಿದಿದೆ ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು 6ನೇ ಬೆಲ್ಲನ್ನು 4:55ಕ್ಕೆ ಮಾಡ್ತಾರೆ. ಇನ್ನು ಕೊನೆಯ ಬೆಲ್ಲು ಅಂದರೆ 7ನೇ ಬೆಲ್ಲನ್ನು 5 ಗಂಟೆಗೆ ಮಾಡ್ತಾರೆ. ಈ ಟೈಮಲ್ಲಿ ನಿಮಗೆಲ್ಲ ಅಲ್ಲಿ ಇನ್ವಿಜಿಲೇಟರ್ ಏನಿರ್ತಾರೆ ಅವರು ನೀವು ಆನ್ಸರ್ ಮಾಡ್ತಾ ಇರೋದನ್ನು ಸ್ಟಾಪ್ ಮಾಡಿ ಅಂತ ಹೇಳಿ ನಿಮ್ಮ OMR ಶೀಟ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೋತಾರೆ.
ಇನ್ನು OMR ಶೀಟ್ ಕೊಡಬೇಕಾದ್ರೆ ಅಂದರೆ ಅಲ್ಲಿ 2 ಶೀಟ್ ಇರುತ್ತೆ. ನೀವೇನು ಗುರ್ತು ಮಾಡ್ತಾ ಇರ್ತೀರ ಕೆಳಗಡೆ ನಿಮಗೆ ಒಂದು ಕಾಪಿ ಕೊಡಬೇಕು ಅಂತ ಹೇಳಿ 2 ಶೀಟನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒರಿಜಿನಲ್ ಶೀಟ್ ಏನಿರುತ್ತೆ ಅದನ್ನು ಇನ್ವಿಜಿಲೇಟರ್ ತೊಗೋತಾರೆ ಮತ್ತು ಅದ್ರ ಕಾಪಿ ಏನಿರುತ್ತೆ ಅದನ್ನು ನಿಮಗೆ ತಗೊಳ್ಳಿ ಅಂತ ಹೇಳಿ ಹೇಳ್ತಾರೆ. ನೀವು ಎಕ್ಸಾಮ್ ಸೆಂಟರಿಂದ ಆಚೆ ಬರೋಕ್ಕೂ ಮುಂಚೆನೇ ನೀಟಾಗಿ ಆ OMR ಶೀಟ್ ಮೇಲೆ ಕರೆಕ್ಟಾಗಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಬರೆದಿದ್ದೀರಾ ಮತ್ತು ನೀವು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀರಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಅದನ್ನು ಇನ್ವಿಜಿಲೇಟರ್ಗೆ ಕೊಡೋ ತನಕನೂ ಸಹ ನೀವು ಜಾಗ ಬಿಟ್ಟು ಹೋಗಬೇಡಿ. ಅದನ್ನು ಹ್ಯಾಂಡ್ ಓವರ್ ಮಾಡಿ ಮತ್ತು ನೀವು ಕಾಪಿ ಏನಿದೆ ಅಂದರೆ ನೀವು ಆನ್ಸರ್ ಮಾಡಿರೋ ಕಾಪಿ ಏನಿದೆ ಅದನ್ನು ತೊಗೊಂಡು ಬನ್ನಿ. ಏಕೆಂದರೆ ಕೀ ಆನ್ಸರ್ನ ಬಿಟ್ಟಾಗ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ನೀವೇ ನೋಡ್ಕೊಳ್ಬೋದು. ಇದಲ್ಲದೆ ನಿಮ್ಮ ಹಾಲ್ ಟಿಕೆಟ್ ಏನಿದೆ ಅದು ಅವತ್ತು ಸೈನ್ ಆಗಿದೆಯಾ ಇಲ್ವಾ ಅಂತಲೂ ಸಹ ನೀವು ಎಕ್ಸಾಮ್ ಸೆಂಟರನ್ನು ಎಕ್ಸಾಮ್ ಹಾಲನ್ನು ಬಿಡೋಕ್ಕೂ ಮುಂಚೆ ಅದನ್ನು ಸಹ ನೀವು ಒಂದ್ಸಲ ನೋಡ್ಕೊಳ್ಳಿ. ಏಕೆಂದರೆ ಮುಂದೆ ಡಿಪ್ಲೊಮೊ CETದು ಹಾಲ್ ಟಿಕೆಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ, ಆವಾಗ ಪ್ರಾಬ್ಲಮ್ ಆಗಬಾರ್ದು. ಇದಿಷ್ಟು ಮಾಹಿತಿ ಎಕ್ಸಾಮ್ ಸೆಂಟರಲ್ಲಿ ಏನು ಮಾಡಬೇಕು, ಎಕ್ಸಾಮ್ ಹೇಗಿರುತ್ತೆ, ಯಾವ ಟೈಮಿಂಗ್ಸ್ ಏನಾಗುತ್ತೆ ಅಂತ ಹೇಳಿ ಮಾಹಿತಿ. ಐ ಹೋಪ್ ಯಾರೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಮೊದಲನೇ ಬಾರಿಗೆ ಎಕ್ಸಾಮನ್ನು ಬರೀತಾ ಇರ್ತೀರಾ, ಈ ಇನ್ಫಾರ್ಮೇಷನು ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.